ಇದೆಲ್ಲದರ ನಡುವಿನ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬದಲಾವಣೆಯ ಬೆಳವಣಿಗೆ ನಡೀತಾ ಇದೆ. ಏನದು? ನೀವು ನಿಮ್ಮ ನ್ಯೂಸ್ ರೂಮ್ನ ಆರಂಭದಲ್ಲೇ ನೋಡಿದ್ರಲ್ಲ, ಡಿ.ಕೆ. ಶಿವಕುಮಾರರನ್ನ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ತೆರೆಮರೆ ಪ್ರಯತ್ನ ಬಹಳ ಜೋರಾಗ್ತಾ ಇದೆ ಅಂತ. ಆ ಚರ್ಚೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಶಕ್ತಿ ಪ್ರದರ್ಶನದ ಪರ್ವ ಆರಂಭ ಆಗ್ತಾ ಇದೆ. ಯಾವ ರೀತಿಯಾಗಿ ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್. ಬೆಳಗ್ಗೆ 11 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ. ಎಲ್ಲ ಪದಾಧಿಕಾರಿಗಳಿಗೂ, ಅಂದ್ರೆ ಸುಮಾರು 190 ಪದಾಧಿಕಾರಿಗಳಿಗೂ ಡಿ.ಕೆ. ಶಿವಕುಮಾರ್ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಾಳೆ ಒಂದು ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ. ಯಾವ ಕಾರಣಕ್ಕೆ ಆಹ್ವಾನ ಕೊಟ್ಟಿದ್ದಾರೆ, ಏನ್ ವಿಷಯ? ನಾಳೆ ಮಹತ್ವದ ಚರ್ಚೆಗಳು ನಡೆಯುತ್ತೆ. ಕಳೆದ 3 ವರ್ಷಗಳ ಡಿ.ಕೆ. ಶಿವಕುಮಾರ್ ಅವರ ಸಾಧನೆಗಳ ಕಿರುಚಿತ್ರ ಪ್ರದರ್ಶನ ಕೂಡ ನಡೆಯುತ್ತೆ. ಕಿರುಚಿತ್ರ ಪ್ರದರ್ಶನ ಕೂಡ ಇದೆ, ಒಂದು ಶಾರ್ಟ್ ಮೂವಿ ತರ. ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಈಗ ಬಹಳಷ್ಟು ಮಂದಿ ನಾಯಕರುಗಳು ಹೆಚ್ಚುವರಿ ಡಿಸಿಎಂ ಮಾಡಬೇಕು ಅನ್ನುವಂಥದ್ದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಒಂದು ಖಂಡನಾ ನಿರ್ಣಯಕ್ಕೂ ಚಿಂತನೆ ನಡೆದಿದೆ. ಏನದು ಖಂಡನಾ ನಿರ್ಣಯ? ನಿಗಮ ಮಂಡಳಿ ಆಯ್ಕೆ ಸಮಿತಿಯಲ್ಲಿ ಜಾಗ ಇಲ್ಲದಕ್ಕೆ ಬೇಸರವನ್ನ ವ್ಯಕ್ತಪಡಿಸಲಾಗಿದೆ. ಪದಾಧಿಕಾರಿಗಳನ್ನ ಬಿಟ್ಟು ರಚನೆಯಾಗಿರುವಂತಹ ಸಮಿತಿಗೆ ಆಕ್ಷೇಪ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಹೀಗೆ 3-4 ವಿಚಾರಗಳ ಮುಂದಿಟ್ಕೊಂಡು ನಾಳೆ ಸಭೆ ನಡೆಯುತ್ತೆ. ಪ್ರಮೋದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್, ಈಗ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಒಂದ್ ಕಡೆ ಬರ್ತಾ ಇದ್ದಾಗೆ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಇದೆಲ್ಲ ಹೇಗೆ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಆಗಿ ಕಂಡು ಬರ್ತಾ ಇದೆ? ಮಲ್ತೇಶ್, ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಮುನ್ನೆಲೆ ಗೊತ್ತಾ ಇದ್ದಂತಾನೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಸಾಮಾನ್ಯವಾಗಿ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯನ್ನ ವಿಶೇಷ ಸಂದರ್ಭದಲ್ಲಿ ಅಥವಾ ಮಹತ್ವದ ವಿಚಾರ ಚರ್ಚೆ ಮಾಡೋ ಸಂದರ್ಭದಲ್ಲಿ ಕರೀತಾರೆ. ಆದ್ರೆ ಕಳೆದ 10 ದಿನಗಳಾಗ್ತಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈಗ ದಿಢೀರಾಗಿ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯನ್ನ ಕರೆಯಲಾಗಿದೆ. ಸುಮಾರು 190 ಪದಾಧಿಕಾರಿಗಳು ಕೂಡ ಆಹ್ವಾನ ಮಾಡಲಾಗಿದೆ. ವಿಶೇಷ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಕಳೆದ 3ರಿಂದ 3.5 ವರ್ಷಗಳ ಕಾಲದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ, ಪಕ್ಷವನ್ನ ಹೇಗೆ ಸಂಘಟನೆ ಮಾಡಿದ್ದಾರೆ, ಅವರ ಕೆಲಸ ಮತ್ತು ಸಾಧನೆ ಅದರ ಕಿರುಚಿತ್ರವನ್ನ ಕೂಡ ಪ್ರದರ್ಶನ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಯಾವ ರೀತಿ ಕೆಲಸ ಮಾಡಲಾಗಿದೆ, ಪಕ್ಷವನ್ನ ಹೇಗೆ ಕಟ್ಟಲಾಗಿದೆ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡಲಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ನಿಗಮ ಮಂಡಳಿ ನೇಮಕಾತಿಯ ಒಂದು ಸಮಿತಿಯನ್ನ ರಾಜ್ಯ ಸರ್ಕಾರ ಈಗಾಗಲೇ ರಚನೆ ಮಾಡಿದೆ. ಅದರಲ್ಲಿ ಪರಮೇಶ್ವರ್ ಇದ್ದಾರೆ, ಸಂತೋಷ್ ಲಾಡ್ ಇದ್ದಾರೆ, ರಿಜ್ವಾನ್ ಇದ್ದಾರೆ. ಆದ್ರೆ ಪಕ್ಷದ ವತಿಯಿಂದ ಯಾವೊಬ್ಬ ನಾಯಕರಾಗ್ಲಿ ಅಥವಾ ಹಿರಿಯ ಪದಾಧಿಕಾರಿಗಳಾಗ್ಲಿ ಆ ಸಮಿತಿಲಿ ಇಲ್ಲ. ಹೀಗಾಗಿ ಪಕ್ಷಕ್ಕೆ ದುಡಿದಂತ ಕಾರ್ಯಕರ್ತರನ್ನ ಬಿಟ್ಟು ನೀವು ಆ ಸಮಿತಿ ರಚನೆ ಮಾಡಿದ್ರೆ ಹೇಗೆ ಅನ್ನುವಂತ ಮಾತುಗಳು ಈಗಾಗಲೇ ಕಾಂಗ್ರೆಸ್ ನಲ್ಲಿ ಕೇಳಿಬರ್ತಾ ಇದೆ. ಹೀಗಾಗಿ ಇಲ್ಲಿ ಇವತ್ತಿನ ಅಥವಾ ನಾಳೆಯ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಹಾಗೇನೆ ಈಗ ಡಿಸಿಎಂ, ಹೆಚ್ಚುವರಿ ಡಿಸಿಎಂ ವಿಚಾರವಾಗಿ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇಂತಹ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂತ ಮಾತುಗಳನ್ನ ಕಾಂಗ್ರೆಸ್ನ ಕೆಲ ನಾಯಕರು ಹೇಳ್ತಾ ಇದ್ದಾರೆ. ಅದನ್ನ ಠರಾವಾಗಿ ಖಂಡನಾ ನಿರ್ಣಯವಾಗಿ ಮಂಡಿಸಿದ್ರೆ ಹೇಗೆ ಅನ್ನುವಂತ ಒಂದು ಪ್ರಸ್ತಾವನೆ, ಚಿಂತನೆ ಇದೆ. ಆದ್ರೆ ಇದನ್ನ ಮಾಡಬೇಕಾ ಬೇಡವಾ ಅನ್ನೋದನ್ನ ಸಮಯ ಸಂದರ್ಭ ನೋಡಿ ನಿರ್ಧಾರ ಮಾಡೋದಕ್ಕೆ ಕಾಂಗ್ರೆಸ್ನ ಕೆಲ ನಾಯಕರುಗಳು, ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಆಪ್ತ ಬಳಗ ಯೋಚನೆ ಮಾಡ್ತಾ ಇದೆ. ಒಂದ್ ವೇಳೆ ಈ ಖಂಡನಾ ನಿರ್ಣಯ ಮಹತ್ವದ ನಿರ್ಧಾರ ಕೂಡ ಆಗುತ್ತೆ. ಒಟ್ಟಲ್ಲಿ ನಾಳಿನ ಸಭೆಯೇನಿದೆ ಮಾಲ್ತೇಶ್, ಒಂದ್ ರೀತಿ ಶಕ್ತಿ ಪ್ರದರ್ಶನ ಅಂದ್ರೆ ತಪ್ಪಾಗಲ್ಲ. ಥ್ಯಾಂಕ್ ಯು ಪ್ರಮೋದ್. ನಾಳಿನ ಸಭೆ ಇದೆಯಲ್ಲ, ಇದಕ್ಕೆ ಸಿದ್ದರಾಮಯ್ಯನವರಿಗೂ ಆಹ್ವಾನವನ್ನ ಕೊಡಲಾಗಿದೆ. ಆದ್ರೆ ಇಂಟ್ರೆಸ್ಟಿಂಗ್ಲಿ ಸಿಎಂ ಅವರ ವೇಳಾಪಟ್ಟಿಯಲ್ಲಿ, ಅವರು ಟಿಪಿಯಲ್ಲಿ ಇದಿಲ್ಲ. ನಾಳಿನ ಸಭೆ, ಕೆಪಿಸಿಸಿ ಸಭೆಯಲ್ಲಿ ಅವರು ಪಾಲ್ಗೊಳ್ಳುವಂಥದ್ದು. ಹೀಗಾಗಿ ನಾಳಿನ ಸಭೆಯತ್ತ ರಾಜ್ಯ ಕಾಂಗ್ರೆಸ್ ನಾಯಕರ ಚಿತ್ತ ಹೊರಡ್ತಾ ಇದೆ. ನಾಳಿನ ಸಭೆಗೆ ಸಿದ್ದರಾಮಯ್ಯನವರಿಗೂ ಆಹ್ವಾನವನ್ನ ಕೊಡಲಾಗಿದೆ. ಆದ್ರೆ ನಾಳಿನ ಮುಖ್ಯಮಂತ್ರಿಗಳ ವೇಳಾಪಟ್ಟಿ, ಬೆಳಗ್ಗೆಯಿಂದ ಸಂಜೆ ತನಕ ಅವ್ರದ್ದು ಏನೇನು ಕೆಲಸ ಕಾರ್ಯ ಇದೆ ಅನ್ನೋದು ಒಂದು ವೇಳಾಪಟ್ಟಿ ಸಿಗುತ್ತಲ್ವಾ ಸಹಜವಾಗಿ, ಆ ವೇಳಾಪಟ್ಟಿಯಲ್ಲಿ ಇಲ್ಲ ನಾಳಿನ ಸಭೆಯಲ್ಲಿ ಅವ್ರು ಭಾಗವಹಿಸ್ತಾ ಇರುವಂತ ವಿಚಾರ. ಹೀಗಾಗಿ ಅವರು ಹೋಗಲ್ವಾ ನಾಳೆ? ಹಾಗೇನಾದ್ರೂ ಹೋಗದೆ ಏನ್ ಸಂದೇಶ ರವಾನಿಸೋಕೆ ಹೊರಡ್ತಾರೆ ಒಂದ್ ಕಡೆ ಮುಖ್ಯಮಂತ್ರಿಗಳು? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ.